ಬಹಳಷ್ಟು ಕೆಲಸ ಯಾರು? ಮಾಡಿದೆ. ಕಾಣದ ಕೈಗಳು ಯಾವುದು? ಕಾಣದ ಕೈಗಳು ಅದನ್ನೇ ಹೇಳಿದ್ದು. ಯಾರು ಏನೇನು ಷಡ್ಯಂತ್ರ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಈ ಬಾರಿ ಮತ್ತೆ ರಾಜಕೀಯದ ನಾನು ಏನು ವನವಾಸಕ್ಕೆ ಹೋಗ್ಬಿಟ್ಟಿದ್ದೀನಿ, ಮತ್ತೆ ನನ್ನನ್ನ ಮುನ್ನೆಲೆಗೆ ತನ್ನಿ ಅನ್ನುವಂತ ಶ್ರೀರಾಮುಲು ಅವರ ಮಾತಿಗೆ ಜನ ಮರುಳಾದಂಗೆ ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ಬಿ ಶ್ರೀರಾಮುಲು ಸೋಲನ್ನಪ್ಪಿದ್ದಾರೆ. ಸೊ ವಾಲ್ಮೀಕಿ ಸಮುದಾಯದ ದೊಡ್ಡ ನಾಯಕ ಅಂತ ಬಿಂಬಿತ ಆಗಿದ್ದಂತ ಇದೇ ಶ್ರೀರಾಮುಲು ಅವರು ಒಂದು ಹಂತದಲ್ಲಿ ಪಕ್ಷ ಕಟ್ಟಿದಂತವ್ರು, ಅದಾದ ನಂತರದಲ್ಲಿ ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಬಂದು ಅವರು ವಿಚಾರವನ್ನ ಮುನ್ನೆಲೆಗೆ ತಂದಂತವ್ರು. ಅದೇ ಶ್ರೀರಾಮುಲು ಅವರು ಸಂಡೂರು ಕ್ಷೇತ್ರದ ಶಾಸಕ ಈ ತುಕಾರಾಂ ಅವರ ವಿರುದ್ಧವಾಗಿ ಸೋಲನ್ನಪ್ಪಿದ್ದಾರೆ. ಶ್ರೀರಾಮುಲು ಅವರು ಈ ಮುಖೇನವಾಗಿ ಮತ್ತೆ ತನ್ನ ರಾಜಕೀಯ ಭವಿಷ್ಯವನ್ನ ಕೇಂದ್ರಕ್ಕೆ ಹೋಗೋ ಮುಖೇನವಾಗಿ ಕಂಡುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಮಾಡಿದಂತ ಪ್ರಯತ್ನ ಫೇಲ್ಯೂರ್ ಆಗಿದೆ. ಒಂದು ಹಂತದಲ್ಲಿ ತಂಗಿ ನಿಲ್ಸ್ಕೊಂಡು ಕೂಡ ಗೆಲ್ಸ್ಕೊಂಡು ಬರಬಹುದಾದಂತ ತಾಕತ್ತಲ್ಲಿದ್ದಂತ ಬಿ ಶ್ರೀರಾಮುಲು ಅವರು ಈಗ ಅದೇ ಬಳ್ಳಾರಿಯಲ್ಲಿ ತಮ್ಮ ನೆಲೆಯನ್ನ ಕಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಬಾರಿ ಬ್ಯಾಕ್ ಟು ಬ್ಯಾಕ್ ಸೋಲು ಅನ್ನುವಂತ ನೋಡ್ತಾ ಇದೀವಿ. ಯಾಕಂದ್ರೆ ಕೆಲ ಸಚಿವರುಗಳು ತಮ್ಮ ರಾಜಕೀಯ ಭವಿಷ್ಯವನ್ನ ಪುನರ್ ಕಂಡುಕೊಳ್ಳುವಂತ ಪ್ರಯತ್ನದಲ್ಲಿದ್ರು.